ಅತಿ ಉತ್ಸಾಹ ಮೇಡಮ್ ನಿಮ್ಗೆ. ನಿಮ್ಮ ಕಾಲ ಮೇಲೆ ನೀವೇ ಕಲ್ಲೆತ್ತಾಕೊಳ್ತಿದ್ರಿ. ಆ ತಲಾಟೆ ಆತ್ಮಾರಾಮ್ ಏನ್ ಮಾಡ್ತಿದ್ದಾನೆ ಗೊತ್ತಾ? ಆ ಹುಡುಗ ಗಣೇಶನ್ನ ಕಿಡ್ನಾಪ್ ಮಾಡೋದಿಕ್ಕೆ ಭೀಮಣ್ಣನ್ ಸಾಥ್ ತಗೊಳ್ತಾ ಇದ್ದಾನೆ. ಆ ಭೀಮಣ್ಣ ಡಬಲ್ಗೆ 13 ವರ್ಷಗಳಿಂದ ಗೊತ್ತು ಮೇಡಮ್ ನನಗವನು. ಆ ಭೀಮಣ್ಣ ಗಣೇಶನ ಹೊಡ್ತಿದ್ದಾನೆ. ನಾಳೆ ಭಾಗೀರಥಿ ನನ್ನ ಮಗನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ರೆ, ಈ ವಿಷಯ ಭೀಮಣ್ಣನ್ ಗೊತ್ತಾದ್ರೆ ಹೆದರ್ಕೊಂಡು ಓಡು ಬಂದು ಮೊದಲು ಪೊಲೀಸ್ನವರಿಗೆ ಸರೆಂಡರ್ ಆಗ್ತಾನೆ. ಇರೋ ವಿಷಯನೆಲ್ಲ ಆಚೆಗೆ ಹೇಳ್ತಾನೆ. ನನ್ನ ಹೆಸರು ಆಚೆಗೆ ಬರುತ್ತೆ, ಆತ್ಮಾರಾಮ್ ವಿಷಯ ಆಚೆಗೆ ಬರುತ್ತೆ, ನಿಮ್ಮ ಹೆಸರು ಆಚೆಗೆ ಬರುತ್ತೆ. ಯಾರಿಗೂ ಉಳುಗಾಲ ಇಲ್ಲ. ಸೋಲ್ತಾ ಇದ್ರಿ ಮೇಡಮ್, ನೀವು ಸೋಲ್ತಾ ಇದ್ದೀರಿ. ಎಲ್ಲೊಂಟೋಗಿದ್ದಿ ಮಗ? ಏನು ಏನಿದೆಲ್ಲ ಅವಸ್ಥೆ ನಿಂದು? ಸಾಹೇಬ್ರೆ, ನಿಮ್ಮಿಂದ ಸಾನೆ ಉಪಕಾರ ಆತ್ರಿ. ನನ್ನ ಡ್ಯೂಟಿ ನಾನು ಮಾಡೇನ್ರಿ. ಇದ್ರಾಗ ಏನೈತೆ ಬಿಡ್ರಿ. ನನಗೂ ಇವನ್ ವಯಸ್ಸಿನ ಮಗ ಇದ್ದಾನ್ರಿ. ಇವನಿಗೇನೋ ಒಂದ್ಸು ಜಾಸ್ತಿನೇ ಇದ್ದಾನ ತಗೋರಿ. ತಮಾಷೆಗೆ ಹೇಳ್ದೇನ್ರಿ. ಚಾಗಿ ಕೊಡ್ತಿರೋ ಇಲ್ಲ ಮಗ ಸಿಕ್ಕಿದ ಖುಷಿಯಾಗ ತತ್ತೀನಿ ಬಾ ಮಗ. ಕೋರ್ಟ್ ಇಂದ ಇಂಟೆಲಿಜೆನ್ಸ್ ಅವ್ರ ಕಡೆಯಿಂದ ಸರ್ವೆ ಮಾಡ್ಸಾರ. ಮುಂದಿನ ಸಲ ಎಲೆಕ್ಷನ್ನಾಗ ನರಸಿಂಹರಾವ್ ಅವ್ರ ಪಾರ್ಟಿ ಅವರು ಮೆಜಾರಿಟಿಲಿ ಗೆಲ್ಲೋದ ಡೌಟ್ ಅದ. ಹೇಳ್ರಿ ಸಾಹೇಬ್ರಗ, ಎಲ್ರೂ ಎದುರಾಕೊಳ್ಳೋದು ಬೇಡ ಅಂತ. ಗಣೇಶ ಜೀವಂತ ಬಂದಿದ್ದು ದೇವರಾಟ ಅಷ್ಟ. ನಸೀಬು ಯಾವಾಗಲೂ ಒಂದೇ ತರ ಇರೋದಿಲ್ಲ. ಗಾಂಧಿಗೂ ಅಷ್ಟ, ಓಡ್ಸೆಗೂ ಅಷ್ಟ. ಸುಮ್ಮನರ ಕೇಳ್ರಿ ನರಸಿಂಹರಾವ್ಗ. ಇನ್ನು 1.5 ವರ್ಷ ತಪ್ಪಿಗಿರೋ ಕೇಳಿ, ಇಲ್ಲಾಂದ್ರ ಬಾಯಿ ಬಡ್ಕೋಬೇಕಾಗ್ತದ. ಎಲ್ರ ಜೊತೆ ಹೊಂದ್ಕೊಂಡು ಹೋಗಿ ಕೇಳ್ರಿ ನರಸಿಂಹರಾವ್ಗ. ಮಾತು ಕೊಟ್ಟಿದ್ದೀರ, ನಾನು ಹೇಳಿದೆ ಅಂತ ಹೇಳೋಂಗಿಲ್ಲ. ವಿಚಾರಣೆ ನಿಲ್ಸಿದ್ರ ನೀವು, ನಿಮ್ಮ ತಮ್ಮ, ನಿಮ್ಮ ತಂದೆ ತಾಯಿ ಉಳ್ಕೋತೀರ. ಅಕ್ಕ, ನಾನು ಈ ಊರಲ್ಲೇ ಇರಲ್ಲ. ಹೌದು ಕಣ್ಮಗ, ನನ್ ಮನ್ಸ್ನಾಗೂ ಹಂಗೆ ಅನ್ಸ್ತದೆ. ಇಲ್ಲಿರಕ್ಕೆ ಸಾನೆ ಭಯ ಆಯ್ತದೆ ಕಣ್ಮಗ. ಕೆರೆ ನೀರು ಕುಡಿದು ಸತ್ತೋದ್ರಲ್ಲ, ಅವ್ರ ಕುಟುಂಬದವ್ರಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಂತ ಊರ್ನವ್ರೆಲ್ಲ ನಮ್ ಕೂಟೆ ಮಾತ್ಬಿಟ್ಟವ್ರೆ. ನ್ಯಾಯ ಕೊಡ್ಸಕ್ಕೋದ್ರೆ ನಮ್ ಗಣೇಶಂಗ್ ನೋಡು ಹೆಂಗಾಯ್ತು. ಒಟ್ನಾಗೆ ನಮ್ಮವ್ರೆ ನಮ್ಗಿಲ್ಲ. ನಮ್ಮೂರ್ನಾಗೆ ನಾವೇ ಪರದೇಶಿಗಳಾಗ್ಬಿಟ್ಟು ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡೋಗ್ಬಿಡು ಮಗ. ನೀವು ನನ್ನ ಹೀರೋ ಮಾಡಿದ್ರಿ. ಆಕಿ ಸಾವಿತ್ರಿ ನನಗೆ ಕೈ ಎತ್ತು ಮುಗಿತಾಳ್ರಿ. ಅವಳ ತಮ್ಮನ್ನ ಕರ್ಕೊಂಡೋಗಿ ಅವಳು ಮುಂದೆ ನಿಲ್ಲಿಸಿದಾಗ ಇವತ್ತು ನೋಡ್ತಾಳ್ರಿ ಮೇಡಮ್, ಸಾವಿತ್ರಿ ನರಸಿಂಹರಾವ್ಗ ವಿಚಾರಣೆ ಕೈ ಬಿಡ್ಬೇಕಂತ ಪ್ರೆಷರ್ ತರ್ತಾಳ. ಹೀರೋ ಅನ್ನೋ ಭ್ರಮೇಲಿ ನಾನ್ ಹೇಳಿದ್ದನ್ನ ಮರಿಬೇಡಿ. ಅವ್ರೊಬ್ಬನು ಗಣೇಶ ಉರ್ಬಿಟ್ಟಾತ. ಭಯ ಆಗೈತ್ರಿ ಸೀತಾಪುರದಾಗಿರಕ್ಕ. ಬೆಂಗಳೂರು ಸೇರಾಯ್ತ. ಎಲ್ಲಾರು ಒಂದೇ ಗೂಡಲ್ಲಿದ್ದಾರೆ. ಗುಡ್. ಜೇನುಗಳು ಒಂದ ಕಡೆ ಸೇರಿದ ಅಂದ್ರ ಜೇನು ಉತ್ಪತ್ತಿ ಜಾಸ್ತಿ ಆಗ್ತದ್ರಿ. ನರಸಿಂಹರಾವ್ ಕುಟುಂಬ ಎಲ್ಲ ಒಂದೇ ಕಡೆ ಸೇರದ, ನಿಮ್ಗೆ ಅನುಕೂಲ ಆತ. ಹೊಗೆ ಹಾಕ್ರಿ, ಜೇನು ಇಳಿಸಿ, ಪ್ರಸಾದ ಹಂಚಿ, ಒಟ್ಟು ಚಕ್ರವ್ಯೂಹ ಸೃಷ್ಟಿ ಮಾಡಿ ನರಸಿಂಹರಾವ್ಗೆ ಅಭಿಮನ್ಯದೊಂದು ಫೋಟೋ ಪ್ರೆಸೆಂಟ್ ಮಾಡೋಣ ಮೇಡಮ್. ದಿನ ಒಂದು ವ್ಯೂಹ. ಆಚಿ ಬರಬಾರ್ದು. ಹಡಬಿ ನರಸಿಂಹರಾವ